ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನೆನ್ನೆದು ಮತ್ತು ಇವತ್ತಿಂದು ಬ್ಲಾಗ್ ಆಗಿರುತ್ತೆ. ದೋಸೆಗೆ ಮಂಡಕ್ಕಿ ಹಾಕಿ ಮಾಡೋಣ, ಯಾವ ಥರ ಬರುತ್ತೆ ನೋಡೋಣ ಅಂತ ಮಾಡ್ತಾಯಿದ್ದೆ. ಇದೇ ಫಸ್ಟ್ ಟೈಮ್ ನಾನು ದೋಸೆಗೆ ಪುರಿ ಹಾಕಿ ಮಾಡ್ತಾ ಇರೋದು. ಪುರಿನ ನೆನೆಸಿ ರುಬ್ಬಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು, ಕ್ರಿಸ್ಪಿಯಾಗೂ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲ ಕೊಬ್ಬರಿ ಎಲ್ಲ ಹೆಚ್ಚಿ ಒಣಾಕೋಣ ಅಂತ ಒಣಾಕ್ತಾಯಿದ್ದೆ. ಅದಾದಮೇಲೆ ಸ್ಕೂಲಿಂದ ಬಿಡೋದು ಲೇಟಾಗುತ್ತೆ, ಒಂದು ಫಂಕ್ಷನ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಡ್ಯಾನ್ಸ್ ಕಲಿಸ್ತಾಯಿದ್ರು, ಕರ್ಕೊಂಬರೋಣ ಅಂತ ಹೋದೆ. ಈ ಥರ ಡ್ಯಾನ್ಸ್ ಮಾಡಿಸ್ತಿದ್ರು. ಬಿಸಿಲಲ್ಲಿ ಮಕ್ಕಳೆಲ್ಲ ಸುಸ್ತಾಗಿ ಹೋಗಿದ್ರು. ಹಿಂದೆ ಇರೋ ಮಕ್ಕಳು ಒಂಥರ ಡ್ಯಾನ್ಸು, ಮುಂದೆ ಇರೋರ್ದು ಒಂಥರ ಡ್ಯಾನ್ಸು. ಸೊ ಅದಾದಮೇಲೆ ಇವತ್ತು ಗುರುವಾರ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಹೋಗಿದ್ದೆ. ಇವಾಗಿದು ಧನುರ್ಮಾಸ ಆಗಿರೋದ್ರಿಂದ ಪೂಜೆ ಇಡಿಸಿದ್ರು ಯಾರೋ. ರಾಯರಿಗೆ ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದರು. ನೋಡೋಕ್ಕಂದ್ರೆ ತುಂಬ ಖುಷಿ ಆಯ್ತಿತ್ತು. ಸರಿ, ಅಲ್ಲಿ ಪ್ರಸಾದನೂ ಕೊಡ್ತಿದ್ರು. ಪ್ರಸಾದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ದೇವ್ರನ್ನ ನೀಟಾಗಿ ನೋಡಿದ್ದಾಯ್ತು ಇವತ್ತು. ಅಲ್ಲಿಂದ ಮುಂದೆ ಬಂದರೆ ಒಂದು ಗಣಪತಿ ದೇವಸ್ಥಾನ ಇದೆ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿ ಧ್ಯಾನ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಈ ಥರ ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗ್ಬಿಟ್ಟು ಬನ್ನಿ. ಈ ಕಡೆ ಅದ್ರ ಪಕ್ಕದಲ್ಲೇ ಧ್ಯಾನ ಮಾಡೋಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಹೋದರೆ ಅಲ್ಲೊಂದು ಸ್ವಲ್ಪ ನೆಮ್ಮದಿಯಾಗಿ ಕೂತಿದ್ದು ಬರ್ಬೋದು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು.